ಹಿಂದೂಗಳ ಮೇಲೆ ಅಗಾಧ ಪ್ರೀತಿ. ಇಸ್ರೇಲಿಗಳಿಗೆ ಇರೋದು ಅದೊಂದೇ ನಂಬಿಕೆ. India stands with Israel firmly with full conviction in this moment and beyond. ಭಾರತದ ಪ್ರಧಾನಿ ಇಸ್ರೇಲಿನ ಸಂಸತ್ತಿನಲ್ಲಿ ಮೊನ್ನೆ ಮಾಡಿದ ಭಾಷಣಕ್ಕೆ ಅಲ್ಲಿನ ಜನತೆಯಿಂದ ಭಾರೀ ಶ್ಲಾಘನೆ ವ್ಯಕ್ತವಾಗಿದೆ. ಅದರ ಜೊತೆಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಒಂದು ವಿಡಿಯೋದಲ್ಲಿ ಭಾರತೀಯರನ್ನ ಇಸ್ರೇಲ್ನಲ್ಲಿ ನೆಲೆಸುವ ಹಾಗೆ ಮಾಡೋ ಬಗ್ಗೆ ಮಾತನಾಡಿದ್ದಾರೆ. 1 ಕೋಟಿ ಭಾರತೀಯರನ್ನ ಅಂದ್ರೆ ಹಿಂದೂಗಳನ್ನ ನಾವು ಇಸ್ರೇಲ್ಗೆ ಕರೆಸಿಕೊಳ್ತೇವೆ, ಅವರಿಲ್ಲಿ ಬದುಕಲು ಅವಕಾಶ ಮಾಡಿಕೊಡ್ತೇವೆ ಅಂದಿದ್ದಾರೆ. ನೋಡುಗರಿಗೆ ಇದು ಕೇವಲ ರಾಜತಾಂತ್ರಿಕ ಸಂಬಂಧ ಅಂತ ಅನ್ನಿಸಬಹುದು. ಬಟ್ ಇದು ಕೇವಲ ರಾಜತಾಂತ್ರಿಕ ಸಂಬಂಧವಲ್ಲ, ಸಾವಿರಾರು ವರ್ಷಗಳ ಹಳೆಯ ನಂಟು. ಅರೆ, ಏನಿದು ನಂಟು? ಇಸ್ರೇಲ್ ಯಾಕೆ ಹಿಂದೂಗಳನ್ನ ಇಷ್ಟೊಂದು ಪ್ರೀತಿಸುತ್ತೆ? ಯಾಕೆ ಅವರು ಭಾರತೀಯರನ್ನ ತಮ್ಮ ದೇಶಕ್ಕೆ ಕರೀತಿದ್ದಾರೆ? ಇದರ ಹಿಂದೆ ಇರೋ ಅಸಲಿ ಸತ್ಯ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ. ಯಹೂದಿಗಳಿಗೇಕೆ ಭಾರತವೆಂದ್ರೆ ಅಚ್ಚುಮೆಚ್ಚು? ಇತ್ತೀಚೆಗೆ ವಿದೇಶಿ ಪತ್ರಕರ್ತೆಯೊಬ್ಬರು ಭಾರತಕ್ಕೆ ಬಂದು ಇಲ್ಲಿ ನೆಲೆಸಿರುವಂತಹ ಯಹೂದಿಗಳನ್ನ ಇಂಟರ್ವ್ಯೂ ಮಾಡಿದ್ರು. ಈ ವಿಡಿಯೋ ಇಡೀ ಜಗತ್ತನ್ನೇ ಬೆರಗುಗೊಳಿಸಿದೆ. ಜಗತ್ತಿನ ಬೇರೆಲ್ಲ ದೇಶಗಳಲ್ಲಿ ಯಹೂದಿಗಳ ಮೇಲೆ ದೌರ್ಜನ್ಯ ನಡೆದಿದೆ, ಅವರನ್ನ ನಿರ್ದಯವಾಗಿ ಹತ್ಯೆ ಮಾಡಲಾಗಿದೆ. ಆದ್ರೆ ಭಾರತ ಮಾತ್ರ ಬಹಳ ಶ್ರೇಷ್ಠ ದೇಶ. ಅಲ್ಲಿ ಸಾವಿರಾರು ವರ್ಷಗಳಿಂದ ಯಹೂದಿಗಳು ವಾಸವಾಗಿದ್ರೂ ಅವರಿಗೊಂದೇ ಒಂದು ಸಣ್ಣ ನೋವೂ ಆಗಿಲ್ಲ. ಕೊಚ್ಚಿ, ಮುಂಬೈ, ಮಣಿಪುರ, ಮಿಜೋರಾಂ ಹೀಗೆ ಹಲವು ಕಡೆ ಯಹೂದಿ ಸಮುದಾಯಗಳು ನೆಲೆಸಿವೆ ಅಂತ ಆ ಪತ್ರಕರ್ತೆ ಬಹಳ ಹೆಮ್ಮೆಯಿಂದ ಹೇಳಿದ್ರು. I came all the way to India to meet the Jews of India. Jews are not one story, not one place, not one look. I've gone to 12 countries around the world for my Jews Around the World series. But in India, I saw something different. A place where Jews from all over the world found peace in a land where they have always been welcome. ಈ ಪತ್ರಕರ್ತೆ ಜೊತೆ ಮಾತನಾಡಿದ ಒಬ್ಬ ಯಹೂದಿ ಏನ್ ಹೇಳಿದ್ರು ಗೊತ್ತಾ? ನಾನು ಈ ದೇಶದಲ್ಲಿ ಇರೋದಕ್ಕೆ ಹೆಮ್ಮೆ ಪಡ್ತೀನಿ. ಇಲ್ಲಿ ನಮಗೆ ಎಂದೂ ಧರ್ಮದ ಹೆಸರಿನಲ್ಲಿ ತಾರತಮ್ಯನೇ ಆಗಿಲ್ಲ. ನಮ್ಮನ್ನ ಯಾರು ಬೇರೆಯವರು ಅಂತ ನೋಡಿಲ್ಲ. ನಾವು ಹಿಂದೂಗಳ ಜೊತೆ ಬೆರೆತು ಹೋಗಿದ್ದೇವೆ. ಹಿಂದೂಗಳ ಜೊತೆ ಬೆರೆತು ಹಬ್ಬ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ನಾವೆಲ್ಲ ಒಂದೇ ಕುಟುಂಬ ಅಂತ ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಿಂದ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. I have never experienced anti-Semitism in my life. I don't think I've ever in my life faced any form of anti-Semitism. All our non-Jewish friends, they never made us feel different. We all stay together, we blend with them, we dance, we are as one family. If you have never met an Indian Jew like me, please come to our house, I'll explain you everything. ಇದೇ ಅಲ್ವಾ ನಮ್ಮ ಭಾರತದ ಸಂಸ್ಕೃತಿ? ನಾವು ಅತಿಥಿ ದೇವೋ ಭವ ಎಂಬ ಮಾತನ್ನ ನಂಬುವವರು. ಇಲ್ಲಿ ಹಿಂದೂಗಳು ಯಹೂದಿಗಳಿಗೆ ಆಶ್ರಯ ಕೊಟ್ಟಿದ್ದಷ್ಟೇ ಅಲ್ಲ, ಅವರ ಧರ್ಮ ಪಾಲನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇಸ್ರೇಲಿಗರಿಗೆ ಹಿಂದೂಗಳ ಮೇಲೆ ಅತೀವವಾದ ಗೌರವ ಮತ್ತು ಪ್ರೀತಿ ಇರೋದು ಇದೇ ಕಾರಣಕ್ಕೆ. ಭಾರತೀಯರ ಬಗ್ಗೆ ಯಹೂದಿಗಳಿಗೆ ಎಲ್ಲಿಲ್ಲದ ನಂಬಿಕೆ. ಈಗ ಮೇನ್ ಪಾಯಿಂಟ್ಗೆ ಬರೋಣ. ಪ್ರಧಾನಿ ನೆತನ್ಯಾಹು ಒಂದು ವಿಡಿಯೋದಲ್ಲಿ ನಮ್ಮ ದೇಶಕ್ಕೆ 10 ಮಿಲಿಯನ್ ಅಂದ್ರೆ ಸುಮಾರು 1 ಕೋಟಿ ಭಾರತೀಯರನ್ನ ಕರೆಸಿಕೊಳ್ತೇವೆ ಅನ್ನೋದ್ರ ಬಗ್ಗೆ ಅನೇಕರು ಕೇಳ್ತಾರೆ. ಯಾಕೆ ಇಸ್ರೇಲ್ ಹಿಂದೂಗಳನ್ನ ಕರೀತಾ ಇದೆ ಅಂತ? ಅದಕ್ಕೆ ಸಿಂಪಲ್ ಉತ್ತರ, ನಂಬಿಕೆ. ಹಿಂದೂಗಳು ಎಲ್ಲಿಗೆ ಹೋದ್ರೂ ಆ ದೇಶದ ಕಾನೂನನ್ನ ಗೌರವಿಸ್ತಾರೆ.
ಅಲ್ಲಿನ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಹೊರತು ಆ ದೇಶವನ್ನ ಒಡೆಯುವ ಕೆಲಸ ಮಾಡಲ್ಲ. ಇಸ್ರೇಲ್ ಸುತ್ತಲೂ ಶತ್ರು ರಾಷ್ಟ್ರಗಳೇ ಇವೆ. ಅಂಥ ಸಂದರ್ಭದಲ್ಲಿ ಅವರಿಗೆ ನಂಬಿಕಸ್ಥ ಮಿತ್ರರ ಅಗತ್ಯ ಇದೆ. ಈ ನಂಬಿಕಸ್ಥ ಮಿತ್ರರು ಭಾರತೀಯ ಹಿಂದೂಗಳು ಮಾತ್ರ ಅನ್ನೋದು ಇಸ್ರೇಲ್ನ ನಂಬಿಕೆ. ಭಾರತ ಮತ್ತು ಇಸ್ರೇಲ್ ಸಂಬಂಧ ಈಗಿನದ್ದಲ್ಲ. ಇದು ಧರ್ಮ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವ ಎರಡು ಪುರಾತನ ಸಂಸ್ಕೃತಿಗಳ ಮಿಲನ. ಇಸ್ರೇಲ್ ನಮಗೆ ಆಯುಧ ಕೊಡುತ್ತೆ, ತಂತ್ರಜ್ಞಾನ ಕೊಡುತ್ತೆ. ನಾವು ಅವರಿಗೆ ನಂಬಿಕೆ ಮತ್ತು ಸಂಸ್ಕೃತಿಯ ಬೆಂಬಲವನ್ನ ಕೊಡ್ತೀವಿ. ನೆತನ್ಯಾಹು ಅವರ ಈ ನಡೆ ಭಾರತದ ಶಕ್ತಿಯನ್ನ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ.